ಎಲ್ರಿಗೂ ನಮಸ್ಕಾರ. ನಾವು ಈಗ ಲಾಸ್ಟ್ 15 ಡೇಸಲ್ಲಿ ಒಂದು ವಿಡಿಯೋ ಮಾಡಿದ್ದು ಹಳ್ಳಿಯ ನೈಜ ಕತೆ ಅಂತ ಹೇಳಿಬಿಟ್ಟು, ಅಂದರೆ ನನಗೆ ಹೇಗಿರುತ್ತೆ ಹಾಗಾಗಿ ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ನನಗೆ 3 ವರ್ಷದಿಂದ ಈ ಹಬ್ಬಗಳು ಬಂದಾಗೆಲ್ಲ ಈ ನಾಟಿ ಮಾಡೋ ಟೈಮಲ್ಲೆಲ್ಲ ಮತ್ತು ಹುಲ್ಲು ಕುಯ್ಯೋ ಟೈಮಲ್ಲೆಲ್ಲ ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ವರ್ಷ ಅದನ್ನೇ ಏನು ಮಾಡೋದು, ಒಂದು ವಿಡಿಯೋ ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಅದು ನ್ಯಾಚುರಲ್ ಆಗಿರಬೇಕು ಅವೆಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಡಿ ಅಂತ ನಮ್ಮ ಮನೆಯವ್ರು ಕೇಳಿದ್ದೆ. ಸೊ ಹಾಗಾಗಿ ಈಗ ಅದೊಂದು ವಿಡಿಯೋ ಮಾಡಿಟ್ಕೊಂಡ್ರೆ ಒಂದು ಶಾರ್ಟ್ ಮೂವಿ ಥರನೂ ಆಗುತ್ತೆ, ಅಥವಾ ನನಗೊಂದು ಆಸೆ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಟ್ಕೊಂಡಿದ್ದೆ. ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದರು, ನೀವು ಕೂಡ ತುಂಬ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೆಲವರು ಹೇಳ್ತಾ ಇದ್ರಿ ಕೆಲವೊಂದು ನೀವು ಅದಕ್ಕೆ ಸೂಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು, ಮತ್ತು ಅದು ನನ್ನ ಫ್ರೆಂಡು ಕೂಡ ಮೆಸೇಜ್ ಹಾಕಿದ್ಲ, ನೈಲ್ ಪಾಲಿಶ್ ಹಾಕಬಾರ್ದಿತ್ತು ಮತ್ತು ಇನ್ನೊಂದೆಂತ ಕರಿಮಣಿ ಹಾಕೊಬೇಕಾಗಿತ್ತು ಅಂತ, ಹಾಗೆ ಮತ್ತೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂತ ಹೇಳಿಬಿಟ್ಟು. ಹೌದು, ನನ್ನ ಫ್ರೆಂಡ್ ಹೇಳಿದ್ದು ಸರಿ ಇತ್ತು. ಹಾಗೆ ನೀವುಗಳು ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಮಿಸ್ಟೇಕ್ಸ್ ಆಗಲಿ ಕೆಲವೊಂದನ್ನು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ತುಂಬಾ ಖುಷಿ ಆಯಿತು. ಬಟ್ ಏನು ಅಂದರೆ ನಾವೆಲ್ಲ ಒಂದೇ ದಿನ ವಿಡಿಯೋ ಮಾಡಿದ್ದಲ್ಲ, ನಮಗೂ ತುಂಬ ಕೆಲಸ ಇತ್ತು ಮತ್ತು ಆ ವಿಡಿಯೋ ಮಾಡಬೇಕು ಅಂತಲೂ ಒಂದು ಆಸೆ ಇತ್ತಲ್ವ, ಇರಲಿಲ್ಲ. ನಾವು ಆ ದಿನಕ್ಕೋಸ್ಕರ ಮಾಡಬೇಕು ಅಂದ್ಕೊಂಡಾಗ ಆಗ್ತಾ ಇರಲಿಲ್ಲ. ಯಾವಾಗ ಎಷ್ಟೆಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟನ್ನ ಪಟ್ ಅಂತ ಹಂಗಂಗೆ ವಿಡಿಯೋ ಮಾಡ್ಕೊತಿದ್ದು. ಈಗ ಒಂದೂವರೆ ತಿಂಗಳಿಂದ ಇದು ವಿಡಿಯೋ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಎಲ್ಲೆಲ್ಲಿ ಈಗ ನೋಡಿ, ಇದು ಆ್ಯಕ್ಚುಲಿ ನಾವೆಲ್ಲ ಹಾಸನ ಹೋಗ್ತಿದ್ದ ಹುಲ್ ಕುಯ್ದು ಒಡ್ತಾ ಇದ್ರು. ಆ ಟೈಮಲ್ಲಿ ನಾವು ಕಾರ್ ನಿಲ್ಲಿಸಿ ಹೋಗಿ ವಿಡಿಯೋ ಮಾಡ್ಕೊಂಡಂಥ ವಿಡಿಯೋಗಳು ಇವು. ಇದು ಎಲ್ಲೋ ಡಿಸೆಂಬರ್ ತಿಂಗಳಲ್ಲಿ ಮಾಡ್ಕೊಂಡಂಥ ವಿಡಿಯೋ. ಅದೆಲ್ಲ ಮುಗಿಸ್ಕೊಂಡು ಇನ್ನು ಹಾಸನ ಬಂದು, ಹಾಸನಲ್ಲಿ ಏನು ಚಿಕ್ಕ ಪುಟ್ಟ ಕೆಲಸ ಇತ್ತು. ನಂಜುಂಡಪ್ಪ ಅಂತ ಹೇಳ್ಬಿಟ್ಟು ಇದು ಒಂದು ತುಂಬ ಹಳೆ ಶಾಪು. ಮೊದಲಿಂದ ಅವಾಗ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದು. ಸೊ ಹಾಗಾಗಿ ಅಲ್ಲಿಗೆ ಬಂದು ಸ್ವಲ್ಪ ಕೆಲವೊಂದು ನೋಡ್ಕೊಂಡು ಬಂದಿದ್ದೆ. ಅಕ್ಕ ನಿಂಗೂ ಕೆಲಸ ಕೊಡ್ತಾ ಇದ್ದಾಳೆ ಬಂಗೋಡಿ, ಪಾಪ ನನ್ನ ಮಗ. ಸುಸ್ತದೈತ ಬಂಗೋಡಿ. ಹೆಂಗೆ ಎಳಿತಾರೆ ನೋಡು ನಿನ್ನನ್ನು, ಬಾ ಮಗನಿ. ಪಾಪ ನನ್ನ ಮಗನಿಗೆ ಅದು ಓಡಾಡೋದೇ ಕಷ್ಟ ಅಂತದ್ರಲ್ಲಿ ನನ್ನ ಮಗಳನ್ನೂ ಕೂರಿಸ್ಕೊಂಡು ಎಳ್ಕೊಂಡು ಬರ್ತಾಯಿದ್ದೆ, ಟ್ರೈ ಮಾಡ್ತಾಯಿದ್ದೆ ಪಾಪ. ಹಂಗೆಲ್ಲ ಆಡ್ಬಾರ್ದು ಮಗಳು. ಈಗ ಸ್ವಲ್ಪ ನನ್ನ ಮಗ ತುಂಬಾ ಕೀಟ್ಲೆ ಮಾಡುತ್ತೆ, ಅಂದರೆ ಕ್ಯೂಟಾಗಿ ಆಡುತ್ತೆ, ಮುದ್ದಾಗಿ ಆಡುತ್ತೆ. ನನ್ನ ಮಗಳು ಓದುವಾಗ, ಬರೆಯುವಾಗ, ಬಟ್ಟೆ ಹಾಕಿಡುವಾಗ, ಸ್ಕೂಲಿಂದ ಬರುವಾಗ ಅವಳನ್ನ ನೋಡೋದು, ಖುಷಿ ಪಡೋದು, ಬಾಯ್ ಮಾಡೋದು, ಬಂದಾಗ ಖುಷಿ ಪಡೋದು, ಏನೇನೋ ಮಾಡ್ತಾ ಇರುತ್ತೆ. ನನ್ನ ಮಗಳಿಗೆ ಚಿಕ್ಕದ ಮುಂಚೆನೇ ಹೇಳುವೆ, ನನ್ನ ಮಗ ಪ್ರೆಗ್ನೆಂಟ್ ಟೈಮಲ್ಲಿ, ಮಗನೇ ಅದು ಸಣ್ಣದಲ್ವ ಪಾಪ ಹೆಂಗಿರುತ್ತೆ, ನೀನು ಓದುವಾಗೆಲ್ಲ ಅದು ಹಿಂಸೆ ಕೊಡ್ತಿರುತ್ತೆ, ನಿನ್ನ ತಪ್ಪಿಕೊಳ್ಳುತ್ತೆ, ನಿಂಗೆ ಹೊಡಿಯುತ್ತೆ, ನಿನಗೆ ಬಯಸುತ್ತೆ ಅಂತ ಎಲ್ಲ ಹೇಳ್ತಿದ್ದೆ. ಸೇಮ್ ಹಾಗೇ ನಡೀತಿದೆ, ಅದೇ ಥರ ನಡೀತಿದೆಯಲ್ಲ ಅಮ್ಮ, ನೀವು ಹೇಳೋದೆಲ್ಲ ನಿಜ ಕಣಮ್ಮ ಅಂತ ನನ್ನ ಮಗಳು ಪಾಪ ಕೇಳೋದು. ಅಮ್ಮ ಹಿಂಗೆ ಈ ಥರ ನಾನು ಓದುವಾಗ ಏನು ಮಾಡೋದಮ್ಮ, ಪಾಪ ಏನು ಮಾಡುತ್ತಮ್ಮ ಅಂತ ನಾನು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಕೇಳ್ತಾ ಕೂತ್ಕೊಳ್ಳೋದು ನನ್ನ ಮಗಳು. ಈಗ ಅದೇ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಮಗ. ಆವಾಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋಕೆ ಖುಷಿ ಆಗೋದು ನನ್ನ ಮಗಳಿಗೆ. ಪುನಃ ಕ್ವಶನ್ ಕೇಳೋದು. ಇವಾಗ ಅಮ್ಮ ಇವನು ತುಂಬ ಟಾರ್ಚರ್ ಕೊಡ್ತಾನೆ ಕಣಮ್ಮ ಅಂತ ಹೇಳ್ತಿರ್ತಾಳೆ. ಹಾಗೆ ಇದೊಂದು ದಿನದಾಯ್ತು. ಈಗ ನೆಕ್ಸ್ಟ್ ಡೇ ಮತ್ತೆ ಅವತ್ತು ನಾವು ಹಾಸನ ಹೋಗೋ ದಿನ ವೀಡಿಯೋ ಮಾಡ್ಕೊಬಿಟ್ಟು ಬಂದಿದ್ವಲ್ವ, ಇವಾಗ ಮತ್ತೆ ಅದನ್ನೇ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು. ಇದು ಒಂದು 15 ದಿನನೋ ಒಂದು ವಾರನ ಬಿಟ್ಟು ಅನಿಸುತ್ತೆ. ಪಾಪ ನಮಗೆ ಅಂತ ಇವರು ಒಂದು 10 ಕುಂಟೆ ಅಷ್ಟು ಇದು ಬಿಟ್ಕೊಂಡಿದ್ರು, ಕುಯ್ಯ ಅಂತ ಜಾಗನ. ಇಷ್ಟು ಮಾತ್ರ ನನಗೆ ಅಂತ ಬಿಟ್ಕೊಂಡಿದ್ರು ಪಾಪ. ಒಂದು 2-3 ದಿನ ವೆಯ್ಟ್ ಮಾಡಿಬಿಟ್ರೇನೋ, ಅಂದರೆ ಆಗಲಿಲ್ಲ ನಮಗೆ ಆ ಟೈಮಿಗೆ. ಸತೀಶ್ ಹಾಸನಲ್ಲಿರೋರು, ಇವ್ರು ಕುಯ್ಯೋ ಟೈಮಲ್ಲಿ, ಅಥವಾ ಅವ್ರು ಇಲ್ಲಿಗೆ ಬಂದಾಗ ಇವ್ರು ರಜೆ ಮಾಡಿರೋರು, ಹಂಗಾಗಿತ್ತು. ಇವತ್ತು ಹೆಂಗೋ ಟೈಮ್ ಮಾಡಿಕೊಂಡು ಬಂದು ಇದೊಂದು ದಿನ ಇಟ್ಕೊಂಡಿದ್ದೀವಿ. ಇವರು ಮುತ್ತು ಅಂತ ಹೇಳಿಬಿಟ್ಟು, ಪಾಪ ನಾನು ಹೇಳ್ತೀನಿ ಅವಾಗ ಬಂದು ಅವಾಗ ಬರೋರಂತೆ ಅಂತ ಹೇಳೋರು. ಪಾಪ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದರು, ತುಂಬಾ ಖುಷಿ ಆಯಿತು. ಒಂದೊಂದು ಟೈಮ್ ಬಂದಾಗಲೇ ಎಲ್ಲ ಗೊತ್ತಾಗೋದು ಯಾರ್ಯಾರು ಹೇಗೆ ಅಂತ ಹೇಳಿಬಿಟ್ಟು. ಇವರು ಅಷ್ಟೇ ಮುತ್ತು ಅಂತ ಅವರು ಸಪೋರ್ಟ್ ಮಾಡಿದರು. ಹಾಗೆ ಇವರು ನಮ್ಮ ಸುಭಾಷ್ ಮಾಮ ಅಂತ ನಮ್ಮ ಪಪ್ಪ ಇಲ್ವಾ, ನಮ್ಮ ಪಪ್ಪನ ಅತ್ತೆ ಮಗ. ಇವರು ಒಂದೇ ಊರಲ್ಲಿರೋದು. ಇವರು ಕೂಡ ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು ಸುಭಾಷ್ ಮಾಮ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೂ ಸ್ವಲ್ಪ ಹೊತ್ತು ಟೈಮ್ ಸಿಕ್ತು, ಖುಷಿ ಆಯಿತು. ಇದು
ನಮಗೆ ಆ್ಯಕ್ಚುಲಿ ಇವೆಲ್ಲ ವೀಡಿಯೋ ಮಾಡಬೇಕು ಅಂತ ಮುಂಚೆನೇ ಏನು ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಸಂಕ್ರಾಂತಿ ಹಬ್ಬ ಬಂತಲ್ವ, ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೆ. ಬಟ್ ಅದಕ್ಕೂ ಮುಂಚೆ ಅಮ್ಮ ಇಲ್ಲೆಲ್ಲ ಕೊಬ್ಬರಿ ಬೆಲ್ಲ ಕಟ್ ಮಾಡೋದು ನೋಡಿದರೆ ಇದನ್ನೇ ಒಂದು ವೀಡಿಯೋ ಥರ ಮಾಡ್ಕೊಳ್ಳೋಣ, ಶಾರ್ಟ್ ಮೂವಿ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಪ್ಲಾನ್ ಮಾಡ್ತಾಯಿದ್ದು. ಬಟ್ ಅವಾಗ ಹುಲ್ ಕುಯ್ಯೋದೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳು. ಬಟ್ ಅವಾಗ ಎಲ್ಲ ಗದ್ದೆದು ಹುಲ್ಲೆಲ್ಲ ಕುಯ್ದಾಗಿತ್ತು. ಇನ್ನು ಲಾಸ್ಟಿಗೆ ಇವ್ರು ಕುಯ್ತಿದ್ರು. ಇವ್ರಿಗೆ ಹೇಳ್ಕೊಂಡು ಲಾಸ್ಟಿಗೆ ನಾವು ಬರ್ತೀವಿ, ನಾವು ಒಂದಿನ ಒಂದು ವೀಡಿಯೋ ಮಾಡ್ಕೋಬೇಕು, ಕಟ್ ಮಾಡ್ತೀವಿ, ಅಲ್ಲಿವರೆಗೂ ಇಷ್ಟು ಕಟ್ ಮಾಡಿಬಿಡಿ ಅಂತ. ಇನ್ನು ನಮ್ಮೂರಲ್ಲಿ ಎಲ್ಲ ಕಟ್ ಮಾಡಾಗಿತ್ತು, ಇದೊಂದೇ ಐತಿ. ಇದು ಮಿಸ್ ಮಾಡ್ಕೊಂಡಿದ್ರೆ ಇನ್ನು ಬೇರೆ ಊರಿಗೆ ಹುಡುಕ್ಬೇಕಾಗಿತ್ತು. ಅದು ಅಲ್ಲದೆ ನಮ್ಮೂರಲ್ಲಿ ನಮ್ಮ ರಾಣಿಯವರಾಗಲಿ, ನಮ್ಮ ಇನ್ನೊಬ್ಬರು ನಮ್ಮ ದೇವರಾಜ್ ಮಾಮ ಅಂತ ಇದ್ದಾರೆ, ಅವ್ರ ಮನೇಲೆಲ್ಲ ಕಟ್ ಮಾಡಿದ್ರು. ಬಟ್ ಅವಾಗ ಏನಿತ್ತು, ಮಿಷಿನಲ್ಲಿ ಕಟ್ ಮಾಡಿದ್ರು. ಅದು ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇತ್ತದು ಕುಯ್ಯೋದೇ ಬೇಕು ಅಂತ ಹೇಳ್ಬಿಟ್ಟು ನಾವಾಗೆ ಜನಗಳು ಕಟ್ ಮಾಡೋದು ಚೆನ್ನಾಗಿರುತ್ತೆ ಕುಯ್ಯೋದು ಅಂತ ಹೇಳ್ಬಿಟ್ಟು ಇದೊಂದು ಲಾಸ್ಟಿಗಿತ್ತು ಅಂತ ವೀಡಿಯೋ ಮಾಡಿಕೊಂಡು ಇವರು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಈ ಸೀನು ಕೂಡ ಬರ್ತಾ ಇರಲಿಲ್ಲ, ಮಿಸ್ ಆಗಿಬಿಡೋದು. ಸದ್ಯದ ಪರಿಸ್ಥಿತಿಯಲ್ಲಿ ನಾವಾಗೆ ಇದನ್ನೆಲ್ಲ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಇದೊಂದು ದೊಡ್ಡ ಹೆಲ್ಪ್ ಆಯಿತು. ಇದೇ ಆ್ಯಕ್ಚುಲಿ ಲಾಸ್ಟ್ ಡೇ ಅವರು ಇಷ್ಟು ಬಿಟ್ಕೊಂಡಿದ್ರು. ನಮ್ಮನೆಯವರು ಅವತ್ತು ಹಾಸನಲ್ಲಿದ್ದರು. ಇದು ಶೂಟ್ ಮಾಡೋಕ್ಕೋಸ್ಕರ ಸಂಜೆ 4 ಗಂಟೆಗೆ ಬಂದರು. ಅವ್ರಿಗೂ ಅವತ್ತು ಲೈಟ್ ಆಗಿಬಿಟ್ಟಿತ್ತು. ಅಯ್ಯೋ ಕಾಲೆಲ್ಲ ಓ ಇದೇನೆ ಅಟ್ಲು. ಹ್ಞೂ ಸುಮ್ಮನೆ ಕೈ ಇಟ್ಕಂಗೆ ಬಿಡಿ ಸಾಕು ಕೊಡು. ಇದಾಗ್ಯವಲ್ಲ ಅದು ಯಾವಲು ಪಾಪ ಹಾಕಿರೋದಲ್ಲ. ಆ್ಯಕ್ಚುಲಿ ಇವರೆಲ್ಲ ನಾವು ವೀಡಿಯೋ ಮಾಡ್ಕೊತಿದ್ದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋರು. ಸುಮ್ಮನೆ ನಗಡೋದು ಏನೇನೋ ಮಾತ್ರ ನಮಗೆ ಹಿಂಸೆ ಆಗೋ ಥರ ಏನಿರಲಿಲ್ಲ. ನನಗಂತೂ ತುಂಬ ಕಂಫರ್ಟಬಲ್ ಆಗಿತ್ತು. ಇಲ್ಲಾಂದರೆ ನಾವು 4-5 ಜನದ ಮಂದಿ ಇದ್ದಾಗ ನಾನು ಇವೆಲ್ಲ ಮಾಡಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ ಅಂತ, ಸ್ವಲ್ಪ ಮುಜುಗರ ಆಗುತ್ತೆ. ಬಟ್ ಇವರೆಲ್ಲ ಇದ್ದಿದ್ದ ರೀತಿ ನೋಡಿದರೆ ನನಗೆ ಫುಲ್ ಫ್ರೀ ಅನಿಸ್ಬಿಡ್ತು. ಈ ಥರ ಇರಬೇಕು, ನಮಗೆ ಸಪೋರ್ಟ್ ಮಾಡೋದು ಅಂದರೆ ಇದು ಒಂಥರ ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ. ನೋಡಿ ನನ್ನ ಮಗ ಅವ್ರ ಅಜ್ಜನ ಬಿಟ್ಟು ಅಲ್ಲಾಡಲ್ಲ. ಅವ್ರ ಅಜ್ಜ ಇದ್ದಾಗ ನಾನು ಇರಲಿ ಬಿಡಲಿ ಅವ್ರ ಅಜ್ಜ ಬೇಕಷ್ಟೇ. ನಾನು ಬಿಟ್ಟರೆ ಅವ್ರ ಅಜ್ಜನ ನಾ ತಗೊಂಡ್ಬಿಡ್ತಾನೆ ಈ ಥರ. ಬಿಸಿಲು ಟೈಮಲ್ವ ಒಳ್ಳೆ ನಿಂಬೆಹಣ್ಣು ಜ್ಯೂಸ್ ಮಾಡಿದ್ದೆ. ನನ್ನ ಮಗನಿಗೆ ಆಸೆ ಆಗಿಬಿಟ್ಟಿದೆ ಅನಿಸುತ್ತೆ. ಮೂಗು ಬಾಯಿ ಎಲ್ಲದರಲ್ಲೂ ಕುಡಿತಾ ಇದ್ದಾನೆ. ಅದಾದಮೇಲೆ ಮತ್ತು ಸಂಕ್ರಾಂತಿ ಹಬ್ಬದ ಶೂಟಿಂಗ್ ಇತ್ತು, ಅದನ್ನು ಆ ಶೂಟಿಂಗ್ ಮುಗಿಸ್ಕೊಂಡಿದ್ದೆ. ಅಂದರೆ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ವೀಡಿಯೋನ ಒಂದೇ ದಿನ ಮಾಡಿಲ್ಲ, ಮಧ್ಯೆ ಇದಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದು ಆಮೇಲೆ ಮತ್ತೆ ಅದೇ ವೀಡಿಯೋನೇ ಕಂಟಿನ್ಯೂ ಮಾಡುವು. ಅದರ ಮಧ್ಯೆ ನಮ್ಮ ಮಕ್ಳದ್ದು ಫೋಟೋ ಶೂಟ್ ಎಲ್ಲ ಆಗ್ತಾಯಿತ್ತು. ಈ ಟೈಮಲ್ಲಂತೂ ಮಕ್ಕಳನ್ನ ಹಿಡ್ದು ನಿಲ್ಸೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಮಂಡಿ ಕಾಲು ಹಾಕುವಾಗ ಎಲ್ಲಿ ಸೂಸು ಮಾಡ್ಕೊಂಡು ಜಾರುತ್ತೋ, ನೀರಿದ್ರೆ ಅಂತ ಹೇಳಿ ಭಯ ಆಗುತ್ತೆ. ಈ ವಾಕರ್ ಇದ್ರೂ ಏನು ಅಂದರೆ ಅವ್ನ ಕೈಗೆ ಏನೇನು ಇಟ್ಕುತ್ತೆ ಎಲ್ಲನೂ ಎಳ್ದು ಹಾಕೋದು. ಇಲ್ಲ ಮಂಡಿ ಹಾಗೆ ವಾಕರ್ ಬೇಡ ಅಂತ ಹಾಗೆ ಕೆಳಗೆ ಬಿಟ್ಟರೆ ಗೋಡೆ ಇಟ್ಕೊಂಡು ಹತ್ತಕ್ಕೆ ಹೋಗೋದು, ಟೇಬಲ್ ಇಟ್ಕೊಂಡು ಹತ್ತಕ್ಕೆ ಹೋಗೋದು. ಆಮೇಲೆ ಹೆಂಗೆ ಬೇಕು ಹಂಗಂಗೆ ಉಲ್ಟ ಬಿದ್ದುಬಿಡ್ತಾನೆ. ತಲೆಗೆ ಹಿಟ್ಟು ಮಾಡ್ಕೊತೀನಿ, ಏನೇನು ತಲೆ ಬಿಸಿ ಒಂಥರ ಖುಷಿ ಸಿಗುತ್ತೆ. ಇನ್ನೇನು ಇನ್ನು ಒಂದು 6-7 ತಿಂಗಳು ಅಷ್ಟೇ. ಆಮೇಲೆ ದೊಡ್ಡವ್ರು ಆಗ್ತಾ ಹೋದಂಗೆ ಇನ್ನು ಟೈಮ್ ಮುಗಿತಾ ಇದೆಯಲ್ಲ ಅಂತ ಒಂಥರ ಬೇಜಾರಾಗುತ್ತೆ. ನನ್ನ ಮಗ ಇನ್ನು ದೊಡ್ಡವನಾಗ್ತಾ ಇದ್ದಾನಲ್ಲ ಅಂತ ಖುಷಿನೂ ಕೂಡ ಆಗುತ್ತೆ. ಆ ಟೈಮಿಗೆ ಏನೇನು ಆಗಬೇಕು ಅದೇ ಆಗೋದಲ್ವಾ. ಇನ್ನು ಇದು ನೆಕ್ಸ್ಟ್ ಡೇ, ಇನ್ನು ನೆಕ್ಸ್ಟ್ ಡೇ ಅಲ್ಲ, ಇದನ್ನು ಒಂದು ವಾರ ಬಿಟ್ಟು ಹತ್ರ ಮತ್ತು ಇದು ನನ್ನ ಫ್ರೆಂಡ್ ಮನೆಯೇ, ಬಿಂದುಮತಿ ಅಂತ. ಅವ್ರ ಮನೇಲಿ ಹೋಗಿ ಪಾಪ ಅವ್ರಿಗೂ ಕೆಲಸ ಇತ್ತು. ಅವತ್ತು ಅವರು 5ವರೆಗೆಲ್ಲ ಹಣ್ಣು ಕೊಯ್ಯಕ್ಕೆ ಹೋಗ್ಬಿಡ್ತಾರಲ್ವ, ಅವ್ರು ಪಾಪ ನಮಗೆ ಅಂತ ಕೀ ಬಿಟ್ಟು ಹೋಗಿದ್ರು. ನಾವು ಆ ಒಂದಿನ ಎಲ್ಲ ಫುಲ್ ಶೂಟ್ ಮಾಡಿಕೊಂಡು ವೀಡಿಯೋನ, ಅಂದರೆ ಮತ್ತೆ ಪುನಃ ಅವ್ರಿಗೆಲ್ಲ ಹಿಂಸೆ ಕೊಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಒಂದಿನದಲ್ಲೇ ಬೆಳಗಿಂದ ಸಂಜೆವರೆಗೆ ಆ ವಿಡಿಯೋ ಶೂಟ್ ಮುಗಿಸ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಒಂದಿನದ ಮಟ್ಟಿಗೆ ನಮ್ಮ ನಂಬಿ ಮನೆ ಕೊಟ್ಟೋಗಿದ್ದಕ್ಕೆ, ಮನೆ ಕೀ ಕೊಟ್ಟೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಪುಟ್ಟಣ್ಣಕ್ಕ ಅಂತೀವಿ ನಮ್ಮೂರಲ್ಲಿ, ಪುಟ್ಟಣ್ಣಕ್ಕ ಮತ್ತು ಜಯಕ್ಕ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು ಸೀನ್ ಮರ್ತುಬಿಟ್ಟಿತ್ತು. ಎಲ್ಲ ರೆಡಿಯಾಗಿತ್ತು ವೀಡಿಯೋ. ಲಾಸ್ಟಿಗೆ ಇದೊಂದು ಸೀನ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆಲ್ಲ 9 ಗಂಟೆಲ್ಲ ಬಂದುಬಿಟ್ಟು ಮತ್ತು ಇದೊಂದು ವೀಡಿಯೋ ಮಾಡ್ಕೊಂಡು ಹೋದೋ. ನೋಡಿ ಆ್ಯಕ್ಚುಲಿ ಈ ಮನೆಗಳೆಲ್ಲ ಇನ್ನು ನೆನಪುಗಳಷ್ಟೇ. ಮುಂಚೆ ಇದೆಲ್ಲ ಇಲ್ಲಿಗೆಲ್ಲ ತುಂಬ ಬರ್ತಾಯಿದ್ದು ಹೋಗ್ತಾಯಿದ್ದು. ಈಗ ಅವರು ಮದುವೆಗೆ ಹೋದ್ಮೇಲೆ ನಾನು ಹೋಗೋದು ಬರೋದು ಎಲ್ಲ ಕಡಿಮೆ. ಇನ್ನು ಮುಂದಕ್ಕೆ ಈ ಮನೆ ಜಾಗದಲ್ಲಿ ಬೇರೆ ಹೊಸ ಮನೆಗಳೆಲ್ಲ ಕಟ್ಕೋಬೋದು ಅವರು. ಬಟ್ ಇವೆಲ್ಲ ಇನ್ನು ನನ್ನ ವೀಡಿಯೋದಲ್ಲಿ ಹಾಗೆ ಇರುತ್ತಾ, ಎಲ್ಲ ಒಂದು ನೆನಪು. ಇದೆಲ್ಲ ಬೇಕು ಅಂತಲೇ ನಾನು ಒಂದು ವೀಡಿಯೋ ಮಾಡಿ ಇಟ್ಕೊಂಡಿರೋದು. ಅಂದರೆ ಯಾವ್ಯಾವುದು ವೀಡಿಯೋಗೆ ಸೂಟ್ ಆಗುತ್ತೆ ಅಂತಂತ ಜಾಗಗಳನ್ನ ತಗೊಂಡಿದ್ವಿ. ಹಾಗೆ ಇದು ನೆಕ್ಸ್ಟ್ ಅಲ್ಲ, ಇದು ಲಾಸ್ಟಿಗೆ ಇಟ್ಕೊಂಡಿದ್ದು. ಇದು ಕತ್ಲೆ ಸೀನ್ ಒಂದು ಮರ್ತು ಬಿಟ್ಟಿದ್ದು. ಆಮೇಲೆ ನೆಕ್ಸ್ಟು ಸಂಕ್ರಾಂತಿ ಹಬ್ಬ ಬಂತು. ಸಂಕ್ರಾಂತಿ ಹಬ್ಬದಲ್ಲಿ ಅಡುಗೆ ಎಲ್ಲ ಮಾಡಿದ್ದು. ಪಾಪ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ತಕ್ಷಣಕ್ಕೆ. ಅವತ್ತು ಒಂದಿನಕ್ಕೆ ಅದು ಇರಲಿಲ್ಲ. ಕಡುಬು ಚಿಲ್ಕವರೆ ಕಾಳು ಸಾಂಬಾರು ನಮ್ಮ ಕಡೆ ನಾವು ಮಾಡ್ತೀವಲ್ವ. ಸೊ ಅದು ಬೇಕಾಗಿತ್ತು. ಅದು ಅವತ್ತು ಅಮ್ಮಂಗೆ ಹೇಳಿರಲಿಲ್ಲ. ಅಮ್ಮಂಗೆ ಬೇಕು ಅನ್ನೋದಕ್ಕೆ ಅರ್ಧ ಗಂಟೆಯಲ್ಲಿ ಕಡುಬು ಚಿಲ್ಕವರೆ ಕಾಳು ಸಾಂಬಾರು ಎಲ್ಲ ರೆಡಿ ಮಾಡಿಟ್ಟು ಅದು ಕೂಡ ಮನೆಗೆ ತೊಗೊಂಡೋಗಿ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ಅಂತ ಹೇಳಿಬಿಟ್ಟು ನಾವು ಕುಮಾರಲಿಂಗೇಶ್ವರಕ್ಕೆ ಹೋಗ್ತೀವಿ. ಹಾಗಾಗಿ
ಕೋಮರಲಿಂಗೇಶ್ವರ ಜಾತ್ರೆದು ಅದು ಅಷ್ಟು ನ್ಯಾಚುರಲಾಗಿ ಬರಲಿ ಅಂತ ಹೇಳ್ಬಿಟ್ಟು ಬರಲಿ ಅನ್ನೋಕ್ಕಿಂತ ಇನ್ನು ನನಗೆ ಅದು ಬೇಕಾಗಿತ್ತು ವೀಡಿಯೋನು ಮತ್ತು ನಮ್ಮ ಈ ವಿಡಿಯೋಗೂ ಲಿಂಕ್ ಬೇಕಾಗಿತ್ತಲ್ವ. ಸೊ ಎಲ್ಲ ಹತ್ರ ಇಟ್ಕೊಂಡು ಎಲ್ಲ ಒಂದೊಂದು ದಿನದಲ್ಲಿ ಎರಡೂ ಒಂದೇ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ದಂಗಾಯ್ತು. ಹೋಗಿ ಮತ್ತೆ ನನಗೆ ಯಾವುದೇ ಜಾತ್ರೆಗೆ ಹೋದ್ರೂ ಬಳೆ ತೊಟ್ಕೊಳ್ಳೋ ಅಭ್ಯಾಸನ ಒಂದು 10-12 ವರ್ಷದಿಂದ ಇಟ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಮಾಮೂಲಿ ಬೇರೆ ಬಳೆಗಳೆಲ್ಲ ಕಟ್ಟು ಬಳೆ ಅಜ್ಜಿಯವ್ರು ಹಾಕ್ತಾ ಇರ್ತಾರಲ್ಲ, ಪಟ್ಟಿ ಬಳೆ ಎಲ್ಲ ಹಳೆ ಕಾಲದವರು ಅದೇ ಬಳೆ ಬೇಕು ಅಂತ ಹೇಳ್ಬಿಟ್ಟು ನಾನು 12 ವರ್ಷದಿಂದ ನಾನು ಬಳೆಗಳನ್ನ ತೆಗ್ದು ಇಟ್ಕೊತೀನಿ ಚಂದ ಇದೆಲ್ಲ. ಹಾಗಾಗಿ ಬಳೆ ತೊಟ್ಕೊಂಡು ಇದೊಂದು ವೀಡಿಯೋ ಶೂಟ್ ಬೇಕಾಗಿತ್ತು. ಮತ್ತು ನಾನು ಯಾವಾಗಲೂ ಬಳೆ ತೊಟ್ಕೊತೀನಲ್ಲ ಅದು ಆಗುತ್ತಲ್ಲ ಅಂತ ಎಲ್ಲ ಮುಗಿಸ್ಕೊಂಡೆ. ಒಟ್ಟಿನಲ್ಲಿ ಇದೇ ಬೇರೆ ದಿನ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಅಂತ ಇತ್ತು. ಅಲ್ಲಿಗೂ ಹೋಗಬೇಕಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಹಾಸನಲ್ಲಿದ್ದರು, ಅವ್ರನ್ನ ಕರೆಸ್ಕೊಂಡು ಅಲ್ಲಿಗೆ ಹೋಗಿದ್ರು. ಆ ದಿನಗಳನ್ನ ಮುಗಿಸ್ಕೊಂಡು ಮತ್ತೆ ಬೇರೆ ವೀಡಿಯೋಗಳನ್ನ ಶೂಟ್ ಮಾಡ್ದು. ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇಲಿ ನಮ್ಮ ಮನೆಯವರು ಯಾವ ಥರ ಆಟಾಡಿದ್ರು ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ನ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತು ಇನ್ನು ಕೆಲವೊಂದು ವೀಡಿಯೋ ಬಾಕಿ ಇತ್ತಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇನ್ನು ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋದಾಗೆಲ್ಲ ಪಾಪುನ ಅಮ್ಮ ಎಲ್ಲ ಎತ್ಕೊಂಡಿರೋರು. ಇನ್ನು ಅದ್ರ ಮಧ್ಯೆ ಅವನ್ನ ಮಲಗಿಸ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಇದು ಸಂಕ್ರಾಂತಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಇದು ನಮ್ಮ ದೇವರಾಜ್ ಮಾಮ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜ ಇರ್ತಾರಲ್ಲ, ನಮ್ಮ ಅಜ್ಜನ ಅಣ್ಣ ತಮ್ಮಂದಿರ ಮಕ್ಕಳು ಮನೆ. ನಾವು ಮುಂಚೆಯಿಂದನೂ ಕ್ಲೋಸ್ ಇದ್ದೀವಿ, ಚೆನ್ನಾಗಿದ್ವಿ. ಹಾಗಾಗಿ ಇವತ್ತು ಮಾಮಂಗೆ ಹೇಳ್ಕೊಂಡಿದ್ದೆ, ಮಾಮ ಹಿಂಗೆ ಮಾಡೋ ದಿನ ಪೂಜೆ ಹೇಳಿ ಅಂತ ಹೇಳ್ಬಿಟ್ಟು. ಪಾಪ ಮಾಮ ಅವ್ರ ಮಗಳು ಫೋನ್ ಮಾಡಿ ಹೇಳೋಳು, ಅಕ್ಕ ಇವತ್ತು ಇಟ್ಕೊಂಡಿದ್ದಾರೆ ಬನ್ನಿ ಅಂತ. ಪಾಪ ಮಾವ ನಾವು ಬರೋದು ಲೇಟ್ ಆದರೆ ಅವರೇ ಬಂದುಬಿಟ್ಟು ಬರವ ಇವತ್ತು ಪೂಜೆ ಇದೆ ವೀಡಿಯೋ ಮಾಡ್ಕೊಳ್ಳಿರಂತೆ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಹೋದರು. ಅಂದರೆ ಎಷ್ಟಾಗುತ್ತೆ ಯಾವ ವಿಡಿಯೋ ಸಿಗುತ್ತೆ ಅಷ್ಟನ್ನು ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಕ್ಲೀನಾಗಿ ವಿಡಿಯೋ ಮಾಡ್ಕೊಬೋದಿತ್ತು. ಸಡನ್ನಾಗಿ ಎಲ್ಲ ಸಂಕ್ರಾಂತಿ ಹಬ್ಬದ ಮಾಡ್ಕೊಳ್ಳೋಣ ಅಂತಾಯಿತು. ಕೊನೆಗೆ ಹುಲ್ಲು ಕುಯ್ಯೋದು ಮಾಡ್ಕೊಳ್ಳೋಣ, ಹುಲ್ಲು ಬಡಿಯೋದು, ಮತ್ತು ಭತ್ತ ಎಲ್ಲ ಪೂಜೆ ಮಾಡೋದು, ಮತ್ತು ಹುಲ್ಲು ಬಿಡಿಸೋದೆಲ್ಲ ಇರುತ್ತಲ್ಲ, ಭತ್ತ ಎಲ್ಲ ಬಿಡಿಸೋದೆಲ್ಲ ಇರುತ್ತಲ್ಲ, ಅದೆಲ್ಲ ಮಾಡ್ಕೊಬೇಕಾಗಿತ್ತು. ತುಂಬಾ ಚೆನ್ನಾಗಿರೋದು. ಬಟ್ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ಯಾವುದೇ ಸಿಕ್ತು ಯಾವ್ಯಾವ ಟೈಮಿಗೆ ಅದನ್ನು ಮಿಸ್ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿದರು. ನಮ್ಮ ರಾಣಿಯವರು ಕೂಡ ಲಾಸ್ಟಿಗೆ ಕೆಲವೊಂದು ಬರೀ ಮ್ಯೂಸಿಕ್ಕೇ ಆಗ್ತಾಯಿದ್ರೆ ಕೆಲವರಿಗೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರದ್ದು ಆ್ಯಡ್ ಮಾಡಿದರು. ಲಾಸ್ಟ್ ಟೈಮಲ್ಲಿ ರಾಣಿಯವ್ರನ್ನ ಕರೆದು ಅವರು ಕೂಡ ಪಾಪ ಬಂದರು. ಅವ್ರಿಗೂ ಕೆಲಸ ಇತ್ತು. ತೋಟದ ಟೈಮಲ್ವೇ ಇದೊಂದು ಅಣ್ಕುಯ್ಯೋ ಸೀಸನ್ನು, ಯಾರೂ ಕೂಡ ಫ್ರೀ ಇರಲ್ಲ, ಅವ್ರವ್ರ ಕೆಲಸನೇ ಬ್ಯುಸಿ ಇರ್ತಾರೆ. ಅಂಥದ್ರಲ್ಲಿ ಅವರು ಕೂಡ ಬಂದು ಒಂದು 2-3 ದಿನ ಆಯಿತು. ಅವ್ರದ್ದು ಒಂದು 2 ದಿನ ಶೂಟ್ ಆಯಿತು. ಅಂದರೆ ಕಂಟಿನ್ಯೂಸ್ ಆಗಲ್ಲ, ಒಂದು ಸೆಕೆಂಡ್, ಒಂದು 5 ನಿಮಿಷದಷ್ಟೇ ಆದರೂ ಕೂಡ ಬಂದೆ ಆ ಬಿಡುವು ಮಾಡಿಕೊಟ್ಟು ಹೋದರು. ಥ್ಯಾಂಕ್ ಯು ಸೋ ಮಚ್ ರಾಣಿಯವರೇ. ಹಾಗೆ ಇದು ನೆನಕ್ಕಿ ಅಂತ ಹೇಳ್ಬಿಟ್ಟು ಹುಲ್ಲಿನ ಕೆಲಸ ಎಲ್ಲ ಮುಗಿದಾಗ ಲಾಸ್ಟಿಗೆ ಇದು ಪೂಜೆ ಮಾಡ್ತೀವಿ. ಅವಾಗ ನೆನಕ್ಕಿ ಅಂತ ಮಾಡ್ತೀವಲ್ಲ, ಇದು ತುಂಬಾ ಚೆನ್ನಾಗಿರೋದು. ಅವಾಗ ಒಂದು 10-15 ಜನ ಒಟ್ಟೊಟ್ಟಿಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಣಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಬರೋ ಎಲ್ಲರ ಮನೆಗೂ ಹೋಗ್ಬಿಟ್ಟು. ಈಗ ಇಲ್ಲವೇ ಇಲ್ಲ. ಅವಾಗೆಲ್ಲ ಸುಂಟ್ರು ಗಾಳಿ ಅಂತ ಬರೋದು, ಬಿರುಗಾಳಿ ಅಂತ ಬರೋದು, ಮರ ಇಟ್ಕೊಂಡು ನಿಂತ್ಕೊಳ್ತಿದ್ದು. ಎಲ್ಲಿ ಇಂಥ ಟೈಮಲ್ಲಿ ಅಲ್ವಾ, ಬೇಸಿಗೆ ಜನವರಿ ಫೆಬ್ರವರಿ ಟೈಮಲ್ಲಿ ಇದು ದೆವ್ವ ಅಂತ ಹೇಳುವು, ಮರ ಇಟ್ಗಳು ನಮ್ಮನ್ನು ಒತ್ಕೊಂಡು ಸುತ್ತಕೊಂಡೋಗಿ ತಗೊಂಡೋಗಿ ಎಲ್ಲರೂ ಬಿಸಾಕತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ನಮ್ಮ ಆಟ ಆಡೋಕ್ಕೆ ಬಿಟ್ಟಾಗ ತುಂಬಾ ಚೆನ್ನಾಗಿತ್ತು. ಈಗ ನನ್ನ ಮಗಳಿಗೆ ಸುಂಟ್ರು ಗಾಳಿ ಅಂದರೆ ಏನು ಅಂತ ಗೊತ್ತಿಲ್ಲ, ಬಿರುಗಾಳಿ ಅಂದರೆ ಏನು ಅಂತ ಗೊತ್ತಿಲ್ಲ. ಎಲ್ಲ ಕೆಲಸ ಮುಗೀತು. ಮೊದಲು ಹುಲ್ಲೊಳಗೆಲ್ಲ ಬಿದ್ದು ಒದ್ದಾಡು, ಪಲ್ಟಿ ಹೊಡಿಯೋದಂತೆ, ಮೈಕೈ ಎಲ್ಲ ಕಡ್ತಾ ಬರೋದು. ರಾತ್ರಿ ಚೆನ್ನಾಗಿ ಸ್ನಾನ ಮಾಡ್ಕೊಳ್ಳುವ, ಆದರೂ ಉರಿಯೋದು ಸ್ನಾನ ಮಾಡುವಾಗ. ಅಷ್ಟರ ಮಟ್ಟಿಗೆ ಪಲ್ಟಿ ಹೊಡಿ. ಈಗ ಹುಲ್ಲಿಗೆ ನನ್ನ ಮಗಳು ಹುಲ್ಲಿಗೆ ಹತ್ಲನಮ್ಮ ಆಟಾಡ್ಲಮ್ಮ ಅಂತ ಕೇಳುತ್ತೆ. ಹಾಗೆ ಅವತ್ತಿನ ದಿನನೂ ಅಷ್ಟೇ ನಮ್ಮ ದೇವರಾಜ್ ಮಾಮನೂ ಅಷ್ಟೇ, ಅವರು ಕೂಡ ಬಂದು ಮನೆಗೆ ಅಂತ ಬಂದು, ಮಗಳೇ ನನಗೆ ಮರ್ತೋಗುತ್ತೆ, ನನ್ನ ನಂಬ್ಕೋಬೇಡ, ಬೆಳಗ್ಗೆನೆ ಬಂದ್ಬಿಟ್ಟು ನಮ್ಮ ಮಾಮ ಹೇಳೋಗಿದ್ರು, ಬಾ ಮಗಳು ಇವತ್ತು ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಹೋಗಿ ಪೂಜೆ ಮಾಡಿಕೊಂಡು ಬಂದು. ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಮಾಮ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಈಗಿನ ಕಾಲದಲ್ಲಿ ಅದೆಲ್ಲ ಮಾಡೋದು ಕಡಿಮೆನೇ, ಅಂಥದ್ರಲ್ಲಿ ನನಗೆಲ್ಲ ಸಪೋರ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಓಕೆ, ಇದೇ ಥರ ನಾವು 1.5 ತಿಂಗಳಿಂದ ಮಾಡಿ ಕೊನೆಗೆ ವಿಡಿಯೋ ಮುಗಿಸ್ತು. ಹಾಗೆ ಯೋಗಿ ಅಣ್ಣ ಆಗಲಿ, ಕಿತ್ತಡಿ ಕಿರಣ್ ಆಗಲಿ, ಹಾಗೆ ನಮ್ಮ ಮಗೆ ಗಂಗಾಧರ ಅಣ್ಣ ಆಗಲಿ, ಹಾಗೆ ವಿಕಾಸ್ ಅವರಾಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೀವು ನೋಡಬೇಕು ಅಂದರೆ ಸತೀಶ್ ಹಿರೇಗೌಡ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿದೆ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.